ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ವಾಲ್ ಹ್ಯಾಂಗಿಂಗ್ ರೆಡಿ ಮಾಡಲಿಕತ್ತಿದ್ದೆ. ನಾರ್ಮಲ್ ರೆಟಿನ್ ಬಾಕ್ಸ್ ಇರ್ತಾವಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸೂಪರ್ ವಾಲ್ ಹ್ಯಾಂಗಿಂಗ್ ಮಾಡ್ಲಿಕತ್ತೀನಿ. ಅದೇ ವಿಂಡೋ ಸ್ಟೈಲ್ ಒಳಗೆ ವಾಲ್ ಹ್ಯಾಂಗಿಂಗು. ಇಲ್ಲಿ ನಾನು ರೆಟಿನ್ ಬಾಕ್ಸ್ನ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಡ್ರಾಯಿಂಗ್ ಹಾಕ್ಕೊಂಡಿನಿ ವಿಂಡೋ ಸ್ಟೈಲ್ ಒಳಗೆ. ನಾನು ಯಾವ ಥರ ಮೆಷರ್ಮೆಂಟ್ ಮಾಡ್ಕೊಂಡಿನಿ ಅನ್ನೋದನ್ನು ಇಲ್ಲ ತೋರಿಸ್ಕೊಡ್ಲಿಕತ್ತೀನಿ. ಇಲ್ಲಿ ಸ್ಕೇಲ್ ಇಂಚ್ ಎಷ್ಟದಲ್ಲ 1 ಇಂಚ್ ಅಷ್ಟದ, ಅದನ್ನು ಸುತ್ತ ಅಳತೆ ಅದೇ ಅದ, ನಡುವೆ ಅದ್ರ ಗ್ಯಾಪ್ ಕೂಡ ಅಷ್ಟೇ ಅದ. ಇವಾಗ ಒಂದು ಫೇಕ್ ಮಿರರ್ಸ್ ಇತ್ತು ನನ್ನ ಹತ್ರ, ಈ ಸೈಜಿಗೆ ನಾನು ಬಾಕ್ಸ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಸುತ್ತ ಅಳತೆ ಕೂಡ 1 ಇಂಚ್ ಅಷ್ಟೇ ಗ್ಯಾಪ್ ಅದ ಎಲ್ಲ ಕಡೆಯೂ. ಆ ಕರ್ವ್ ಏನು ಡ್ರಾಯಿಂಗ್ ಮಾಡಿನಲ್ಲ ಅದಕ್ಕೆ ನಾನು ಒಂದು ಫ್ರೂಟ್ ಬಾಲ್ ಇರುತ್ತಲ್ಲ, ಫ್ರೂಟ್ ಬಾಸ್ಕೆಟ್ ಇತ್ತಲ್ಲ ಅದ್ರದ್ದು ಹೆಲ್ಪಿಂದ ನಾನಲ್ಲಿ ಕರ್ವ್ನ ಡ್ರಾ ಮಾಡ್ಕೊಂಡೀನಿ. ಸೊ ಅದನ್ನೆಲ್ಲ ಡ್ರಾಯಿಂಗ್ ಮಾಡಿಕೊಂಡು ನಾನಿಲ್ಲಿ ಪ್ಲಸ್ ಚಿಹ್ನೆ ಹಾಕ್ಕೊತೀನಿ, ಅಂದರೆ ಯಾವುದನ್ನ ಕಟ್ ಮಾಡ್ಕೋಬೇಕು ಅಂಥೇಳಿ. ಕಟ್ ಮಾಡ್ಕೊಳೋ ಬರದೊಳಗೆ ನಾವು ಯಾವುದು ಬೇಕು ಬೇಡೋ ಎಲ್ಲನೂ ಕಟ್ ಮಾಡ್ಕೊಂಬಿಡ್ತೀವಿ. ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ನಾನು ಮಾರ್ಕ್ ಮಾಡಿರೋದನ್ನಷ್ಟೇ ನಾನು ಇಲ್ಲಿ ಕಟ್ ಮಾಡ್ತೀನಿ. ಈ ಥರ ಕಟರ್ ಸಿಗ್ತದೆ, ಬುಕ್ ಸ್ಟಾಲ್ ಒಳಗೆಲ್ಲ ಸಿಗ್ತದೆ. ಕ್ರಾಫ್ಟ್ಗೋಸ್ಕರ ಅಂತಲೇ ಮಾಡಿರೋದು, ಅಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಇದರಿಂದ ಮಾಡೋದ್ರಿಂದ ಈಸಿ ಆಗ್ತದೆ, ಕಟ್ ಮಾಡೋಕ್ಕೂ ಈಸಿ ಇದು. ಹಾಗಾಗಿ ನಾನು ಅದನ್ನು ಹೆಲ್ಪಿಂದ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ಆ 4 ಬಾಕ್ಸ್ಗಳನ್ನ ಕಟ್ ಮಾಡ್ಕೊತೀನಿ. ನಾನೆಲ್ಲನೂ ಕಟ್ ಮಾಡ್ಕೊಂಡಾಯಿತು. ಕಟ್ ಮಾಡ್ಕೊಂಡಾದಮೇಲೆ ಫಿನಿಶಿಂಗ್ ಚಲೋ ಬರಲಿ ಅಂತ ಹೇಳಿ ನಾನಿಲ್ಲಿ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡ್ಲಿಕತ್ತೀನಿ. ಅಂದರೆ ಒಳಗಡೆ ಪಾರ್ಟ್ ಏನು ಎಲ್ಲ ಕಾಣುತ್ತೋ ನಾನು ಎಲ್ಲ ಕಡೆನೂ ಮಾಸ್ಕಿಂಗ್ ಟೇಪ್ ಹಚ್ಕೊತ ಬರ್ತೀನಿ ಇವಾಗ. ನಾನು ಇಲ್ಲಿ 2 ಕಾರ್ಡ್ ಶೀಟ್ ತೊಗೊಂಡಿನಿ. ಒಂದು ಮೇಲೆ ಕಟ್ ಮಾಡ್ಕೊಂಡಿರೋದು, ಅದೇ ಥರದ್ದು ಪ್ಲೇನು ಹಿಂದ್ಗಡೆ ಇರೋದನ್ನು ನಾನು ತೊಗೊಂಡಿನಿ. ಈ ಫೇಕ್ ಮಿರರ್ ಹೆಂಗಿರ್ತದೆ ಅಂದರೆ ಕೆಳಗಡೆ ಸ್ಟಿಕ್ಕರ್ ಕೊಟ್ಟಾರೆ ಈ ವೈಟ್ ಅಂದು, ಅದನ್ನು ತೆಗೆದ್ರೆ ಸ್ಟಿಕ್ ಆಗ್ತದೆ, ವಾಲಿಗಾಯಿತು ಈ ಥರ ರಟ್ಟಕ್ಕಾಯಿತು. ಆದರೆ ನಾನು ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಗಮ್ ಹಾಕಿ ಅಂಟಿಸ್ಲಿಕತ್ತೀನಿ. ಆ ಪೇಪರ್ ಏನೂ ನಾನು ತೆಗ್ದಿಲ್ಲ. ಮೇಲೆ ಒಂದು ಕವರ್ ಇರ್ತದೆ, ಎಲ್ಲ ಆದಮೇಲೆ ನಾನು ಅದನ್ನು ಮೇಲಿನ ಕವರ್ನ ತೆಗಿತೀನಿ, ಇಲ್ಲಾಂದರೆ ಸುಮ್ಮನೆ ಹೊಲಸಾಗ್ಬಿಡ್ತದೆ ಅದು. ಜಾಯಿಂಟ್ ಆದಮೇಲೆ ನಾನು ಸುತ್ತ ಕೂಡ ಮಾಸ್ಕಿಂಗ್ ಟೇಪಿಂದ ಸ್ಟಿಕ್ ಮಾಡ್ಕೊಂಡಿನಿ. ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಒಳಗೆ ಒಂದು ಬಾಕ್ಸ್ನ ನಾನು ಕಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪಾರ್ಟಿಗೆ ಅದನ್ನ ಸ್ಟಿಕ್ ಮಾಡ್ಕೊತೀನಿ. ಹಿಂದ್ಗಡೆ ಕಾರ್ಡ್ ಶೀಟಿಗೆ ಸಪೋರ್ಟ್ ಕೊಡಲಿಕ್ಕೆ ನಾನು 2 ಉದ್ದುದಂದು ಕಾರ್ಡ್ ಶೀಟ್ನ ಕಟ್ ಮಾಡಿಕೊಂಡು ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಲಿಕತ್ತೀನಿ. ಅದು ಸ್ಟ್ರೆಂತ್ ಇರಲಿ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಬೆಂಡ್ ಆಗಬಾರ್ದು ಅಂತ ಹೇಳಿ ಈ ಥರ ಸ್ಟಿಕ್ ಮಾಡ್ಕೊಳ್ಲಿಕತ್ತೀನಿ. ಆ ರೆಕ್ಟ್ಯಾಂಗಲ್ ಬಾಕ್ಸಿಗೆ ನಾನು ಐಸ್ ಕ್ರೀಮ್ ಸ್ಟಿಕ್ನ ಅಂಟಿಸ್ಲಿಕತ್ತೀನಿ. ಹೊಸವು ಸಿಗ್ತಾವ, ಇಲ್ಲಾಂದರೆ ಹಳೇದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅವು ಇದು. ನನ್ನ ಹತ್ರ ಕಲೆಕ್ಟ್ ಮಾಡಿರೋ ಇದು, ಹಾಗಾಗಿ ಅವನ್ನೆಲ್ಲನೂ ಸ್ಟಿಕ್ ಮಾಡ್ಕೊಂಡಿನಿ. ಇವಾಗ ಇದನ್ನು ನಾನು ಮಿರರ್ ಬೋರ್ಡಿಗೆ ಸ್ಟಿಕ್ ಮಾಡ್ಕೊತೀನಿ.
ನಾನಿಲ್ಲಿ ರಾಯಲ್ ಬ್ಲೂನ ಅಪ್ಲೈ ಮಾಡ್ಲಿಕತ್ತೀನಿ. ನಿಮಗೆ ಯಾವ ಕಲರ್ ಇಷ್ಟನೋ, ನಿಮ್ಮ ವಾಲಿಗೆ ಯಾವ ಕಲರ್ ಸೂಟ್ ಆಗ್ತದೋ ಅದೇ ಕಲರ್ನ ಮಾಡ್ಕೋಬೋದು. ಈ ಟೈಮ್ ಒಳಗೆ ನನ್ನ ಮಗ ಪೇಂಟ್ ಮಾಡಲಿಕ್ಕೆ ಬಿಡಲಿಲ್ಲ. ಆಮೇಲೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ. ಸೊ ಕ್ಯಾಮ್ರಾ ತೊಗೊಂಡು ಹೋಗೇ ಬಿಟ್ಟ ಅವನು. ಹಾಗಾಗಿ ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದನ್ನೆಲ್ಲ ಕಲರ್ ಆದಮೇಲೆ ನಾನು ಇದನ್ನು ತೋರಿಸ್ತೀನಿ ನಿಮ್ಗೆ. ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಒಳಗೆ ಇದನ್ನು ನಾನು ಕಲರ್ ಮಾಡ್ಕೊಂಡಿನಿ. ನಿಮಗೆ ವಾಲ್ ಕಲರ್ ನೋಡಿಕೊಂಡು ಯಾವ ಸೂಟ್ ಆಗುತ್ತೋ ಅದೇ ಕಲರ್ ನೀವು ಕಲರ್ ಮಾಡ್ಕೋಬೋದು. ಇವಾಗ ನಾನು ಫೈನಲಾಗಿ ಎಲ್ಲ ಮುಗೀತಲ್ಲ, ಇದ್ರ ಮೇಲೆ ಒಂದು ಕವರ್ ಕೊಟ್ಟಿರ್ತಾರೆ ಮಿರರ್ ಮೇಲೆ, ಅದನ್ನು ನಾನು ಇವಾಗ ತೆಗಿತಿದ್ದೀನಿ. ಫೈನಲಾಗಿ ಈ ಥರ ಕಾಣ್ಲಿಕ್ಕತ್ತದ. ನಾನು ವಾಲಿಗೆ ಹ್ಯಾಂಗ್ ಮಾಡಲಿಕ್ಕೆ ಹಿಂದ್ಗಡೆ ಒಂದು ಸ್ವಲ್ಪ ಥ್ರೆಡ್ಡು ಆಮೇಲೆ ಮಾಸ್ಕಿಂಗ್ ಟೇಪ್ನ ಸ್ಟಿಕ್ ಮಾಡಿದ್ದೆ. ವಾಲಿಗೆ ಕಮಾಂಡೋ ಹುಕ್ ಹಾಕಿ ಇದನ್ನ ಹ್ಯಾಂಗ್ ಮಾಡಿದರೆ ಆರಾಮ್ಸೆ ನಿಂತ್ಕೋತದೆ. ಯಾಕಂದರೆ ಯಾವುದೇ ಹೆವಿ ಮೆಟೀರಿಯಲ್ ಇಲ್ಲ ಇಲ್ಲಿ, ಹೆವಿ ಮೆಟೀರಿಯಲಿಂದ ಯೂಸ್ ಮಾಡಿಲ್ಲ ನಾನು, ಹಾಗಾಗಿ ನಿಂತ್ಕೊತದೆ. ಅದು ಮುಂದ್ಗಡೆ ಏನು ರೆಕ್ಟ್ಯಾಂಗಲ್ ಬಾಕ್ಸ್ ಅದಲ್ಲ, ಅದರೊಳಗೆ ಫೇಕ್ ಪ್ಲ್ಯಾಂಟ್ಗಳನ್ನ ಹಾಕಿದರೆ ರಿಯಲ್ ಆಗೇ ಕಾಣಿಸ್ತದೆ. ಒಂದು ವಾಲಿಗೆ ಒಂದು ರಾಯಲ್ ಲುಕ್ ಬಂತು ಅನ್ನಿಸ್ತದೆ ನನಗೆ ಇದನ್ನು ಹಾಕಿದ ಮೇಲೆ. ಭಾಳ ಕಮ್ಮಿ ದುಡ್ಡೊಳಗೆ, ಏನು ಝೀರೋ ಬಜೆಟ್ ಒಳಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ವಾಲ್ ಹ್ಯಾಂಗಿಂಗ್ ರೆಡಿ ಆಯಿತು. ಸೊ ನನ್ನ ವಿಡಿಯೋನ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ನಮಸ್ಕಾರ. ಬಾಯ್.